ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಕುಟುಂಬ ಬಾಂಧವ್ಯದ ಹಿಂದೆ ದೇವರ ಬಾಂಧವ್ಯ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಕುಟುಂಬ ಬಾಂಧವ್ಯ ಅಂದಾಗ ಗಂಡ ಹೆಂಡತಿ, ಮಕ್ಕಳು, ಕುಟುಂಬದಲ್ಲಿ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹಲವಾರು ಮನೆಯಲ್ಲಿ ಇರುವಂಥದ್ದು ನಮ್ಗೆ ಗೊತ್ತು. ಈ ಕುಟುಂಬದಲ್ಲಿ ಇವರೆಲ್ಲರನ್ನ ನಾವು ನೋಡ್ತೀವಿ. ಈ ಒಂದು ಬಾಂಧವ್ಯದಲ್ಲಿ ಒಂದು ಅದ್ಭುತವಾದಂಥ ಜೀವನವನ್ನು ಪಡ್ಕೊಂಡಿದ್ದೀವಿ ನಾವು. ಯಾರು ಕೊಟ್ಟಿದ್ದಾರೆ ಈ ಜೀವಿತ? ಪರಿಶೋಧನೆ ಮಾಡುವಾಗ ಅಪ್ಪನನ್ನು ಕೊಟ್ಟವರು, ಅಮ್ಮಳನ್ನು ಕೊಟ್ಟವರು, ಹೆಂಡತಿಯನ್ನು ಕೊಟ್ಟವರು, ಸ್ತ್ರೀಯರಿಗೆ ಗಂಡನನ್ನು ಕೊಟ್ಟವರು, ಮಕ್ಕಳನ್ನು ಕೊಟ್ಟವರು. ಈ ಕುಟುಂಬದ ಹಿಂದೆ ದೇವರ ಬಾಂಧವ್ಯ ಇದೆ. ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದಂಥ ಒಂದು ಅದ್ಭುತವಾದಂಥ ಅಂಶ ಇದು. ಒಂದು ಮಾತನ್ನು ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ 15ನೇ ವಚನವನ್ನು ನೋಡಿ ಪ್ರಿಯರೇ. ಹೀಗಿರಲಾಗಿ ಯಾವ ತಂದೆಯಿಂದ ಭೂ ಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲು ಊರಿಕೊಂಡು, ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿರುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ನನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಇಲ್ಲಿ ಒಂದು ಮುಖ್ಯವಾದಂಥ ಮಾತು. ಯಾವ ತಂದೆಯಿಂದ ಭೂ ಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಬಳಿಯಲ್ಲಿ ನಾನು ಮೊಣಕಲಾಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಭೂಮಿಯಲ್ಲಿ ಇದ್ದಂಥ ಪ್ರತಿ ಕುಟುಂಬ, ಈ ಕುಟುಂಬದಲ್ಲಿ ತಂದೆ ತಾಯಿಗಳು, ಮಕ್ಕಳು, ಆ ಮಕ್ಕಳಿಗೆ ಮದುವೆ ಮಾಡಿದ ಮೇಲೆ ಹೆಂಡತಿ, ತಂದೆ ತಾಯಿಗಳಿಗೆ ಸೊಸೆಯರು, ಆಮೇಲೆ ಮಕ್ಕಳು ಹುಟ್ಟಿದಾಗ ಮೊಮ್ಮಕ್ಕಳು, ಹೀಗೆ ಈ ಕುಟುಂಬದಲ್ಲಿ ನಾವು ನೋಡ್ತಿರ್ತೀವಿ. ಈ ಕುಟುಂಬದ ಹಿಂದೆ ಸಾಕ್ಷಾತ್ತು ತಂದೆಯಾದ ದೇವರ ಬಾಂಧವ್ಯ ಇದೆ, ದೇವರ ಕೃಪೆ ಇದೆ, ದೇವರ ಪ್ರೀತಿ ಇದೆ. ಪ್ರತಿಯೊಬ್ಬರು ಕೂಡ ಗ್ರಹಿಸ್ಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ವಿಷಯ. ಭೂಮಿ ಮೇಲಿದ್ದಂಥ ಪ್ರತಿ ಕುಟುಂಬ ಅದು ದೇವರ ಮೂಲಕ ಬಂದಂಥ ಕುಟುಂಬ. ದೇವರು ಪರಿಶುದ್ಧರಾಗಿದ್ದಾರೆ, ದೇವರು ಉನ್ನತರಾಗಿ, ಪ್ರೀತಿ ಸ್ವರೂಪನಾಗಿ, ಮಮತೆ ಉಳ್ಳಾತನಾಗಿ ಆತನು ಇರುವಾಗ ಆತನ ಮಕ್ಕಳಾಗಿ ಕರೆಯಲ್ಪಡುವಂಥ, ಆತನ ಕುಟುಂಬವಾಗಿ ಕರೆಯಲ್ಪಡುವಂಥ ಪ್ರತಿಯೊಬ್ಬರಲ್ಲಿ ಪ್ರೀತಿ, ಮಮತೆ, ಪರಿಶುದ್ಧತೆ, ನೀತಿ ಇವೆಲ್ಲ ಪ್ರತಿ ಕುಟುಂಬದಲ್ಲಿ ಕಾಣಬೇಕು ಎನ್ನುವಂಥದ್ದು ದೇವರ ಅನಾದಿ ಸಂಕಲ್ಪ. ನಾವು ಈ ಲೋಕದಲ್ಲಿ ತಂದೆಯೆಂದು, ತಾಯಿಯೆಂದು, ಅಣ್ಣನೆಂದು, ತಮ್ಮನೆಂದು, ಅಕ್ಕಳು ಎಂದು, ತಂಗಿ ಎಂದು ಕರೆಸ್ಕೊಳ್ತಾ ಇದ್ದೀವಿ ಅಂದರೆ ಅದು ದೇವರ ಕೃಪೆ ಮೂಲಕ. ದೇವರ ಕೃಪೆ ಇಲ್ಲದೆ, ದೇವರ ಆಶೀರ್ವಾದ ಇಲ್ಲದೆ ಈ ಲೋಕದಲ್ಲಿ ನಮಗೆ ಜೀವಿತ ಇಲ್ಲ. ಜೀವಿತವನ್ನು ನಾವು ಪಡ್ಕೊಂಡಿದ್ದೀವಿ ಅಂದಾಗ ಅದು ದೇವರ ಕೃಪೆ ಮೂಲಕ. ಪ್ರಿಯರಾದ ದೇವರ ಮಕ್ಕಳಿರ, ಅದಕ್ಕೆ ಮೊಟ್ಟ ಮೊದಲು ದೇವರು ಹೇಳುವಂಥ ಮಾತು, ತಂದೆ ತಾಯಿಗಳು ಮಕ್ಕಳನ್ನು ಪಡೆದ ಮೇಲೆ ಆ ಮಕ್ಕಳನ್ನು ದೇವರ ಜ್ಞಾನದಲ್ಲಿ ಬೆಳೆಸಬೇಕು ಅಂತೇಳಿ, ಆಮೇಲೆ ಮಕ್ಕಳು ದೊಡ್ಡವರಾದ ಮೇಲೆ ಮದುವೆ ಮಾಡ್ಕೊಳ್ತಾರಲ್ಲ, ಮದುವೆ ಮಾಡಿಕೊಂಡ ಮೇಲೆ ಗಂಡ ಹೆಂಡತಿಗೆ ದೇವರು ಕೊಡುವಂಥ ಎಚ್ಚರಿಕೆ ಮಾತುಗಳು. ಒಂದು ಸಾರಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 33ನೇ ವಚನ, ಅದಿರಲಿ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ
ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಇದು ದೇವರ ಒಂದು ಎಚ್ಚರಿಕೆಯ ಮಾತು. ಸಭೆಯಲ್ಲಿ, ಕುಟುಂಬದಲ್ಲಿ, ಮನೆಯಲ್ಲಿ, ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಗಂಡ ಹೆಂಡತಿ ಹೇಗೆ ಬದುಕಬೇಕು, ಇವೆಲ್ಲ ವಿಷಯಗಳನ್ನು ದೇವರು ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಭೂಮಿಯ ಮೇಲೆ ಒಂದು ಅದ್ಭುತವಾದಂಥ ಸಂಬಂಧವನ್ನು ಇಲ್ಲ ಬಾಂಧವ್ಯವನ್ನು ಪಡ್ಕೊಂಡಿದ್ದೀವಿ. ತಾಯಿ ಎಂದು, ತಂದೆ ಎಂದು, ಅಣ್ಣನು ಎಂದು, ತಮ್ಮನು ಎಂದು, ಅಕ್ಕಳು ಎಂದು, ತಂಗಿ ಎಂದು, ಹೆಂಡತಿ ಎಂದು, ಗಂಡನು ಎಂದು. ಇದು ಅದ್ಭುತವಾದಂಥ ಒಂದು ಕುಟುಂಬ ಪ್ರಿಯರೇ. ಅಂದರೆ ಮನುಷ್ಯರ ಮಧ್ಯದಲ್ಲಿ ಕುಟುಂಬವಾಗಿ ಕರೆಯಲ್ಪಡ್ತಾ ಇದೆಯಲ್ಲ, ಈ ಕುಟುಂಬದಲ್ಲಿ ಒಂದು ಸಂಬಂಧ, ಈ ಸಂಬಂಧ, ಈ ಬಾಂಧವ್ಯ ಯಾವ ರೀತಿ ಇರಬೇಕು? ಸಮಾಧಾನವಾಗಿ, ಸಂತೋಷವಾಗಿ, ಆನಂದವಾಗಿರಬೇಕಾ? ಅಥವಾ ಪ್ರತಿ ಕುಟುಂಬದಲ್ಲಿ ಕಿರಿಕಿರಿಗಳು, ಗಲಾಟೆಗಳು, ದ್ವೇಷಗಳು, ಹಗೆಗಳು ಹೀಗೆ ಇರಬೇಕಾ? ಹೇಗೆ ಇರಬೇಕು? ದೇವರು ಮಾತ್ರ ತನ್ನ ಕುಟುಂಬದ ವಿಷಯದಲ್ಲಿ ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ನಾನು ಪ್ರೀತಿ ಸ್ವರೂಪನು, ನಾನು ಪರಿಶುದ್ಧನು, ಅದೇ ಪ್ರಕಾರ ನನ್ನ ಮಕ್ಕಳಾಗಿರುವಂಥ ನೀವು ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು, ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಈ ಲೋಕದಲ್ಲಿ ಜೀವಿಸಬೇಕು. ಒಳ್ಳೆ ರೀತಿಯಿಂದ ಎಲ್ಲರನ್ನೂ ಪ್ರೀತಿಸಬೇಕು. ಹೆಂಡತಿಯನ್ನು ಪ್ರೀತಿಸಬೇಕು, ಮಕ್ಕಳನ್ನು ಪ್ರೀತಿಸಬೇಕು, ಹೊರಗಡೆ ಅಣ್ಣ ತಮ್ಮಂದಿರನ್ನು ಪ್ರೀತಿಸಬೇಕು, ಅದೇ ರೀತಿಯಲ್ಲಿ ಸಭೆಯಲ್ಲಿದ್ದವರನ್ನು ಪ್ರೀತಿಸಬೇಕು. ಯಾರಲ್ಲಿ ದ್ವೇಷ, ಹಗೆ ಇವ್ಯಾವುದು ಇರಕೂಡ್ದು ಅಂತ ಹೇಳ್ತಾರೆ. ಸಭೆಯಲ್ಲಿ ಪ್ರೀತಿಯಿಂದ, ಮಮತೆಯಿಂದ, ಒಳ್ಳೆ ಸಂಬಂಧದಿಂದ, ಆತ್ಮಿಕವಾದಂಥ ಸಂಬಂಧದಿಂದ ಜೀವಿಸಬೇಕಾದ್ರೆ ಮೊಟ್ಟ ಮೊದಲು ಕುಟುಂಬದಲ್ಲಿ ಪ್ರಾರಂಭವಾಗಬೇಕು. ನೋಡಿ, ಎಲ್ಲರ ಉದ್ದೇಶ ನಾವು ಒಳ್ಳೆ ಕುಟುಂಬ, ನಮ್ಮ ಸಂಬಂಧ ಒಳ್ಳೆಯದಿದೆ, ನಮ್ಮ ಬಾಂಧವ್ಯ ಒಳ್ಳೆ ಬಾಂಧವ್ಯ, ಸಮಾಧಾನವಾಗಿದ್ದೇವೆ, ಸಂತೋಷವಾಗಿದ್ದೇವೆ ಅಂತ ಹೇಳಿ ಅಂದುಕೊಳ್ತಾರೆ, ಮಾತಾಡಿಕೊಳ್ತಾರೆ. ಇನ್ನು ಕೆಲವು ಕುಟುಂಬಗಳಲ್ಲಿ ನೋಡುವಾಗ ಮನೆಯಲ್ಲೇನೇ ಗಲಾಟೆ ಇರುತ್ತೆ ರೀ. ಮನೆಯಲ್ಲಿ ಏನಿರುತ್ತೆ ಹೇಳಿ? ಗಲಾಟೆಗಳಿರುತ್ತೆ, ಜಗಳ ಇರುತ್ತೆ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಗಲಾಟೆಗಳು, ಚಿಕ್ಕ ಚಿಕ್ಕ ವಿಷಯದಲ್ಲಿ ಕಿರಿಕಿರಿಗಳು ಇರುತ್ತೆ. ಯಾರ ಮಧ್ಯದಲ್ಲಿ? ತಂದೆ ಮಕ್ಕಳ ಮಧ್ಯದಲ್ಲಿ, ತಾಯಿ ಮಕ್ಕಳ ಮಧ್ಯದಲ್ಲಿ, ಅಣ್ಣ ತಮ್ಮನ ಮಧ್ಯದಲ್ಲಿ, ಅಕ್ಕ ತಂಗಿಯ ಮಧ್ಯದಲ್ಲಿ, ಒಂದು ರೀತಿಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಕಿರಿಕಿರಿಗಳು, ಸಮಸ್ಯೆಗಳು, ಹಗೆಗಳು, ದ್ವೇಷಗಳು ಇದೆ ಅಂದರೆ ಅದು ಒಳ್ಳೆ ಬಾಂಧವ್ಯನ, ಒಳ್ಳೆ ಸಂಬಂಧ ಇರುವಂಥ ಕುಟುಂಬನ, ಅಥವಾ ಏನು? ಆ ಕುಟುಂಬ ಏನು? ನೋಡಿ, ಅನೇಕ ಕುಟುಂಬಗಳಲ್ಲಿ ಗಲಾಟೆಗಳಿರುತ್ತೆ. ಈ ಸಮಾಜದಲ್ಲಿ ನೋಡುವಾಗ ಅಣ್ಣನನ್ನು ಕೊಂದಾಕಿದ ತಮ್ಮ, ತಮ್ಮನನ್ನು ಒಡೆದಾಕಿರುವಂಥ ಅಣ್ಣ, ಹೆಂಡತಿಯನ್ನು ಕಡ್ದಾಕಿರುವಂಥ ಗಂಡ, ಗಂಡನನ್ನು ಕೊಂದಾಕಿರುವಂಥ ಹೆಂಡತಿ, ತಂದೆ ತಾಯಿಗಳನ್ನು ವೃದ್ಧರ ಆಶ್ರಮದಲ್ಲಿ ಬಿಟ್ಟಂಥ ಮಕ್ಕಳು, ಇವೆಲ್ಲ ದಿನಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಎಲ್ಲೋ ಒಂದು ಕಡೆ ಇಂಥ ಸುದ್ದಿಗಳನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ಏನಾಗಿದೆ? ಈ ಬಾಂಧವ್ಯ ಕೆಟ್ಟೋಗಿದೆ. ಯಾಕೆ ಕೆಟ್ಟೋಗಿದೆ ಅಂತ ಗಮನಿಸುವಾಗ ಏನ್ರಿ ಹೇಳೋರಿಲ್ಲ. ಏನು ಹೇಳೋರಿಲ್ಲ? ದೇವರ ಜ್ಞಾನವನ್ನು ಹೇಳೋರಿಲ್ಲ. ದೇವರ ಜ್ಞಾನವನ್ನು ಹೇಳೋರಿಲ್ವಾ? ಇದ್ದಾರೆ, ಇದ್ರೂ ಕೇಳೋ ಸ್ಥಿತಿಯಲ್ಲಿಲ್ಲ. ಕೇಳೋ ಸ್ಥಿತಿಯಲ್ಲಿಲ್ಲ. ಯಾರ ಮಾತನ್ನು ಕೇಳಬೇಕು? ದೇವರ ಮಾತನ್ನು ಕೇಳಬೇಕು. ಆ ದೇವರ ಮಾತನ್ನು ಯಾಕೆ ಕೇಳಬೇಕು? ಆತನು ನಮ್ಮನ್ನು ಹೆತ್ತಿದ್ದಾನೆ, ಆತನು ನಮಗೆ ಜೀವಿತವನ್ನು ಕೊಟ್ಟಿದ್ದಾನೆ, ನಮಗೇನೇನು ಬೇಕು ಎಲ್ಲವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಯಾವ ಕೊರತೆ ಇಲ್ಲದಂತೆ ಸೃಷ್ಟಿಕರ್ತನಾದಂಥ ದೇವರು ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಈ ಲೋಕದಲ್ಲಿ ತಿನ್ನುವಂಥ ಆಹಾರ ಪದಾರ್ಥಗಳು, ಗಾಳಿಯನ್ನು, ನೀರನ್ನು, ಬಿಸಿಲನ್ನು, ವ್ಯವಸ್ಥೆಯನ್ನು, ಏನೇನು ಬೇಕೋ ಎಲ್ಲವನ್ನು ಮಾಡಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ಕೊನೆಯದಾಗಿ ಪಾಪದಲ್ಲಿ ಇದ್ದಂಥ ನಮ್ಮನ್ನು ಕಾಪಾಡೋದಕ್ಕೆ ತನ್ನ ಪ್ರಿಯ ಕುಮಾರನ ಕಳಿಸಿಕೊಟ್ಟು ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ದೇವರು ಏನೇನು ಮಾಡಬೇಕು ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಆದರೆ ಮನುಷ್ಯನು ಮಾತ್ರ ಸ್ವಾರ್ಥ ಚಿಂತಕನಾಗಿ, ಹಣದಾಸೆ ಉಳ್ಳವನಾಗಿ, ಲೋಕದಲ್ಲಿ ಅನೇಕ ವ್ಯಾಮೋಹ, ಅನೇಕ ಕುತಂತ್ರದಿಂದ, ಮಾಯದಿಂದ, ಮೋಸದಿಂದ ಮನುಷ್ಯನು ಜೀವಿಸ್ತಾ ಇದ್ದಾನೆ. ಹೌದಂತೀರಾ ಇಲ್ವಂತೀರಾ? ಅದಕ್ಕೆ ನೋಡಿ, ಮನೆಯಲ್ಲಿ ಸಮಾಧಾನ ಇಲ್ಲ.
ಯಾವಾಗ ನೋಡಿದ್ರು ಗಲಾಟೆಗಳು, ಯಾವಾಗ ನೋಡಿದ್ರು ಕಿರಿಕಿರಿ. ಯಾಕೆ ಕಿರಿಕಿರಿ? ಹೆಂಡತಿ ಏನೋ ಒಂದು ಮಾತು ಹೇಳಿರ್ತಾಳೆ. ಹೆಂಡತಿ ಗಂಡನಿಗೆ ಯಾವುದೋ ಒಂದು ಮಾತು ಹೇಳುವಾಗ ಗಂಡನು ಹೇಗೆ ರಿಯಾಕ್ಟ್ ಆಗ್ತಾನೆ, ಗಂಡನು ಹೇಗೆ ಉತ್ತರ ಕೊಡ್ತಾನೆ, ಉತ್ತರ ಕೊಡುವಂಥ ರೀತಿ ಹೇಗಿರುತ್ತೆ? ಸಮಾಧಾನದಿಂದ ಉತ್ತರ ಕೊಡ್ತಾರಾ ಅಥವಾ ರೇಗಾಡುತ್ತಾ ಕೋಪದಿಂದ ಆವೇಶದಿಂದ ಉತ್ತರ ಕೊಡ್ತಾನೆ? ಯಾಕೆ ಆವೇಶ ಪಟ್ಟಿದ್ದಾನೆ ಈ ಮನುಷ್ಯ ತನ್ನ ಹೆಂಡತಿ ವಿಷಯದಲ್ಲಿ? ಮದುವೆ ಮಾಡಿಕೊಳ್ಳುವಂಥ ಸಮಯದಲ್ಲಿ ಪ್ರಮಾಣ, ಎಂಥ ಪ್ರಮಾಣ? ಚರ್ಚೆಗಳಲ್ಲಿ ಮದುವೆ ಆಗುತ್ತೆ ರೀ. ಮದುವೆ ಮಾಡಿಕೊಳ್ಳುವಂತಹ ಸಮಯದಲ್ಲಿ ಸೇವಕರ ಬಳಿಯಲ್ಲಿ ಸಭೆಗಳ ಮಧ್ಯದಲ್ಲಿ ಪ್ರಮಾಣ. ಏನು ಪ್ರಮಾಣ? ಕಷ್ಟ ನಷ್ಟ ಶೋಧನೆ ಹಿಂಸೆ ಏನೇ ಇರಲಿ, ಅನಾರೋಗ್ಯ ಇರಲಿ, ಬಾಧೆ ಇರಲಿ, ಯಾವುದೇ ಇರಲಿ, ನಾನು ಪ್ರೀತಿಯಿಂದ ನಿನ್ನನ್ನು ನೋಡ್ಕೊಳ್ತೀನಿ. ಏನೇ ಕಷ್ಟ ಇರಲಿ, ಯಾವ ತೊಂದರೆ ಇಲ್ಲದಂತೆ ನಿಮ್ಮನ್ನು ನೋಡಿಕೊಳ್ತೀನಿ ಅಂತೇಳಿ ಗಂಡನು ಹೆಂಡತಿಗೆ ಪ್ರಮಾಣ ಮಾಡುವಂಥದ್ದು, ಹೆಂಡತಿ ಗಂಡನಿಗೆ ಪ್ರಮಾಣ ಮಾಡುವಂಥದ್ದು, ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಳ್ಳುವಂಥದ್ದು ನಡೆಯುತ್ತೆ. ಆದರೆ ನಿಜ ಜೀವನದಲ್ಲಿ ಹಾಗಿರಲ್ಲ. ಸುಮ್ಮನೆ ಕೋಪ ಮಾಡ್ಕೊಳ್ತಾನೆ, ಸುಮ್ಮನೆ ರೇಗಾಡ್ತಾ ಇರ್ತಾನೆ, ಒಂದು ರೀತಿಯಲ್ಲಿ ಗಲಾಟೆ. ತಪ್ಪು ನಡೆದಿದೆಯಾ, ತಪ್ಪು ಮಾಡಿದ್ದಾಳ? ಆಗಿರುವಾಗ ಪ್ರೀತಿಯಿಂದ ಹೇಳಬೇಕಲ್ಲ, ಪ್ರೀತಿಯಿಂದ ಮಾತಾಡಬೇಕಲ್ಲ. ಏನೇ ತಪ್ಪಿರಲಿ ಪ್ರೀತಿಯಿಂದ ಮಾತಾಡಿಕೊಂಡು ಸರಿಪಡಿಸ್ಕೊಂಡು ಹೋಗಬೇಕು. ಯಾಕೆಂದರೆ ತೀರ್ಪು ಮಾಡೋರು ದೇವರು. ಯಾರ್ಯಾರಿಗೆ ಏನು ತೀರ್ಪು ಮಾಡಬೇಕು ದೇವ್ರು ನೋಡ್ಕೊಳ್ತಾರೆ. ಶಿಕ್ಷೆ ಕೊಡಬೇಕಾದ್ರೆ ದೇವ್ರು ಕೊಡ್ತಾರೆ. ಶಿಕ್ಷೆ ಕೊಡುವಂಥ ಅಧಿಕಾರ ನಮಗಿಲ್ಲ. ಯಾರಿಗೂ ಶಿಕ್ಷೆ ಕೊಡುವಂಥ ಅಧಿಕಾರ ನಮಗಿಲ್ಲ. ನಾವು ಜೀವಿಸಬೇಕು. ತಂದೆ ಸ್ಥಾನದಲ್ಲಿದ್ದೀವ, ಆ ಸ್ಥಾನವನ್ನು ಪೂರ್ತಿ ಮಾಡಬೇಕು. ಗಂಡನ ಸ್ಥಾನದಲ್ಲಿದ್ದೀವ, ಆ ಗಂಡನ ಸ್ಥಾನ ಪೂರ್ತಿ ಮಾಡಬೇಕು. ಅಂದರೆ ಆ ಗಂಡನ ಸ್ಥಾನಕ್ಕೆ ನ್ಯಾಯವನ್ನು ಕಲ್ಪಿಸಿಕೊಡಬೇಕು. ಗಂಡನ ಸ್ಥಾನಕ್ಕೆ ತಂದೆ ಸ್ಥಾನ ಇದ್ದಾಗ, ಕುಟುಂಬದಲ್ಲಿ ಯಜಮಾನ ಸ್ಥಾನ ಇದ್ದಾಗ ಆ ಸ್ಥಾನಕ್ಕೆ ನ್ಯಾಯವನ್ನು ಕಲ್ಪಿಸಿಕೊಡಬೇಕು. ಏನು ನ್ಯಾಯ? ಎಲ್ಲರನ್ನು ಸಮವಾಗಿ ನೋಡಬೇಕು, ಎಲ್ಲರನ್ನು ಒಳ್ಳೆಯ ರೀತಿಯಿಂದ ಪ್ರೀತಿಸಬೇಕು. ಒಂದು ವೇಳೆ ಯಾವುದಾದ್ರೂ ತೊಂದರೆಗಳು ಬಂದಾಗ ಸರಿಪಡಿಸಬೇಕು. ಸಮಾಧಾನದಿಂದ ಪ್ರೀತಿಯಿಂದ ಮಾತನಾಡುವಂಥದ್ದು, ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದು, ಪ್ರೀತಿಯಿಂದ ನಡೆಸುವಂಥದ್ದು ಇದೆ ಯಜಮಾನನ ಸ್ಥಾನ. ಅಂದರೆ ತಂದೆಯ ಸ್ಥಾನ. ಮನೆಗೆ ಯಜಮಾನನಾಗಿದ್ದರೆ ಹಾಗೆ ನಡ್ಕೊಳ್ಬೇಕಂತ ಹೇಳ್ತಾರೆ. ಅದೇ ಪ್ರಕಾರ ಒಬ್ಬ ಮಹಿಳೆಗೆ ಗಂಡನಾಗಿರುವಂಥ ಈತನು ಗಂಡನ ಒಂದು ಜವಾಬ್ದಾರಿಯನ್ನು ಪೂರ್ತಿ ಮಾಡಬೇಕು. ಗಂಡನ ಜವಾಬ್ದಾರಿಯನ್ನು ಪಡೆದುಕೊಂಡಿರುವಂಥ ಈತನು ಅದಕ್ಕೆ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು. ಅದೇ ರೀತಿಯಲ್ಲಿ ಹೆಂಡತಿ, ಸ್ತ್ರೀಯಳು ಒಬ್ಬ ಪುರುಷನಿಗೆ ಹೆಂಡತಿಯಾಗಿರುವಾಗ, ಒಂದು ಕುಟುಂಬಕ್ಕೆ ಸೊಸೆಯಾಗಿರುವಾಗ, ಮಕ್ಕಳಿಗೆ ತಾಯಿಯಾಗಿರುವಾಗ ಮಕ್ಕಳಿಗೆ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು. ಅಂದರೆ ತಾಯಿ ಜವಾಬ್ದಾರಿ. ಪುರುಷನಿಗೆ ಹೆಂಡತಿಯಾಗಿರುವಾಗ ಆ ಹೆಂಡತಿ, ಆ ಗಂಡನಿಗೆ ಸ್ತ್ರೀಯಳು ಯಾವ ರೀತಿ ನಡ್ಕೊಳ್ಬೇಕು? ಆ ಪುರುಷನಿಗೆ ಒಳಪಟ್ಟು ಆ ಸ್ಥಾನಕ್ಕೆ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು. ಅಂದರೆ ಹೆಂಡತಿಯ ಸ್ಥಾನಕ್ಕೆ ನ್ಯಾಯವನ್ನು ಕಲ್ಪಿಸಬೇಕು, ತಾಯಿ ಸ್ಥಾನಕ್ಕೆ ನ್ಯಾಯವನ್ನು ಕಲ್ಪಿಸಬೇಕು. ಹೌದಲ್ವ? ಅಣ್ಣನ ಸ್ಥಾನ ಅದಕ್ಕೆ ನ್ಯಾಯವನ್ನು ಕಲ್ಪಿಸಬೇಕು, ತಮ್ಮನ ಸ್ಥಾನ ಇದಕ್ಕೆ ನ್ಯಾಯವನ್ನು ಕಲ್ಪಿಸಬೇಕು. ಪ್ರತಿಯೊಂದಕ್ಕೆ ನ್ಯಾಯವನ್ನು ಕಲ್ಪಿಸಬೇಕು. ಯಾಕೆಂದರೆ ಅಣ್ಣ, ತಮ್ಮ, ಅತ್ತಿಗೆ, ಅಕ್ಕ, ತಂಗಿ ಯಾರೇ ಆಗಿರ್ಬೋದು, ಕುಟುಂಬದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಬಾಳುವಂಥದ್ದಿದೆ ನೋಡಿ, ಅದು ಅದ್ಭುತವಾದಂಥ ಕುಟುಂಬ, ಶ್ರೇಷ್ಠವಾದಂಥ ಕುಟುಂಬ. ಅಲ್ಲಿ ಗಲಾಟೆ ಇದೆ, ತೊಂದರೆಗಳಿದೆ ಅಂದರೆ ಅಲ್ಲಿ ದೇವರ ವಾಕ್ಯಕ್ಕೆ ಅವರು ವಿಧೇಯರಾಗಿಲ್ಲ ಅಂತ ಅರ್ಥ. ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇದ್ದಾಗ ಅಲ್ಲಿ ಗಲಾಟೆಗಳು ಉಂಟಾಗುತ್ತೆ. ಯಾರೇ ಆಗಿರ್ಬೋದು ದೇವರ ವಾಕ್ಯಕ್ಕೆ ಒಳಪಡಬೇಕು, ವಿಧೇಯರಾಗಬೇಕು. ವಿಧಿರಾದಾಗ, ಒಳಪಟ್ಟಾಗ ಆ ಕುಟುಂಬ ಶ್ರೇಷ್ಠವಾದಂಥ ಕುಟುಂಬವಾಗುತ್ತೆ, ಅದ್ಭುತವಾದಂಥ ಕುಟುಂಬವಾಗುತ್ತೆ ರೀ ಅದು. ಅಂಥದ್ದು ದೇವರು ಕೋರಿಕೊಳ್ತಾರೆ. ಅದಕ್ಕೆ ನೋಡಿ, ಕೀರ್ತನೆ ಗ್ರಂಥದಲ್ಲಿ 133ನೇ ಅಧ್ಯಾಯ 1ನೇ ವಚನ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ನೋಡಿದ್ರ? ಸಹೋದರರು ಅಂದರೆ ಅಣ್ಣ ಆಗಿರ್ಬೋದು, ತಮ್ಮನಾಗಿರ್ಬೋದು, ಅಕ್ಕಳಾಗಿರ್ಬೋದು, ತಂಗಿ ಆಗಿರ್ಬೋದು, ಇಲ್ಲ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಕುಟುಂಬದಲ್ಲಿ ಎಷ್ಟಿದ್ದಾರೆ ಅವರೆಲ್ಲರೂ, ಅದೇ ಪ್ರಕಾರ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಒಂದಾಗಿ ಬಾಳಬೇಕು. ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ ದೇವರ ಬಳಿಯಲ್ಲಿ. ಹೇಗೆ ಪ್ರಾರ್ಥನೆ ಮಾಡ್ತಾರೆ? ತಂದೆ, ನಾನು ನೀವು ಯಾವ ರೀತಿ ಒಗ್ಗಟ್ಟಾಗಿ ಒಂದಾಗಿದ್ದೀವೋ ಅದೇ ಪ್ರಕಾರ
ನನ್ನನ್ನು ನಂಬಿರುವಂಥ ಪ್ರತಿ ಭಕ್ತರು, ಪ್ರತಿ ಕ್ರೈಸ್ತರು ಒಂದಾಗಿರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು. ಅವ್ರ ಪ್ರಾರ್ಥನೆ ಅರ್ಥ ಆಗಿದೆಯಾ? ತಂದೆ, ನಾನು ನೀನು ಒಂದಾಗಿರೋ ಪ್ರಕಾರ ಸಭೆಯಲ್ಲಿದ್ದವ್ರು ಎಲ್ಲರೂ ಒಂದಾಗಿರಬೇಕು, ಒಗ್ಗಟ್ಟಾಗಿರಬೇಕು, ಒಂದಾಗಿ ಬಾಳ್ಬೇಕು ಇವರೆಲ್ಲರೂ ಅಂತ ಹೇಳಿ ಪ್ರಭುವು ದೇವರನ್ನು ಪ್ರಾರ್ಥಿಸುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಗೊತ್ತಲ್ವಾ? ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನದಿಂದ, ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನೋಡಿದ್ರ ತಂದೆ, ನೀನು ನಾನು ಒಂದಾಗಿರೋ ಪ್ರಕಾರ ಭಕ್ತರೆಲ್ಲರೂ ಕೂಡ ಒಂದಾಗಿರಬೇಕು, ಒಗ್ಗಟ್ಟಾಗಿರಬೇಕು ಅಂತೇಳಿ. ಇದು ದೇವರ ಕುಟುಂಬ. ದೇವರ ಕುಟುಂಬ ಸಭೆಯವರೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಬಾಳ್ಬೇಕಂದಾಗ ಮೊಟ್ಟ ಮೊದಲು ಮನೆಯಲ್ಲಿ ಒಂದಾಗಿರಬೇಕು. ಮನೆಯಲ್ಲಿ ಯಾರು? ತಂದೆ, ತಾಯಿ, ಅಣ್ಣ, ತಮ್ಮ, ಅತ್ತಿಗೆ, ತಂಗಿ, ಅಕ್ಕ, ಯಾರೇ ಇರ್ಬೋದು, ಇವರೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ದೇವರ ಸನ್ನಿಧಾನದಲ್ಲಿ ಜೀವಿಸಬೇಕು ಪ್ರಿಯರೇ. ಅವಾಗ ಸಭೆಯಲ್ಲಿ ಕೂಡ ಒಂದಾಗಿ ಜೀವಿಸೋದಕ್ಕೆ ಅವಕಾಶ ಇರುತ್ತೆ. ಮನೆಯಲ್ಲೇ ಒಂದಾಗಿರದ ಇವರು ಸಭೆಯಲ್ಲಿ ಒಂದಾಗಿರ್ತಾರ? ಮೊಟ್ಟ ಮೊದಲು ಮನೆಯಲ್ಲಿ ಕಲಿಬೇಕು. ನಾವು ಮನೆಯಲ್ಲಿ ಕಲಿಬೇಕು. ದೇವರ ಪ್ರೀತಿಯನ್ನು, ದೇವರ ಜ್ಞಾನವನ್ನು, ದೇವರ ಸಮಾಧಾನವನ್ನು ಧರಿಸಿಕೊಂಡು ಉನ್ನತರಾಗಿ ಬಾಳಬೇಕು ಅಂತ ಹೇಳ್ತಾರೆ. ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ ನೋಡೋಣ ಪ್ರಿಯರೇ. 12ನೇ ವಚನದಿಂದ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಸಭೆಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿ ಭಕ್ತರಿಗೆ ಹೇಳುವಂಥ ಮಾತು. ಪ್ರತಿ ಭಕ್ತರಂದರೆ ಕುಟುಂಬದಲ್ಲಿ ತಂದೆ, ತಾಯಿ, ಅಣ್ಣ, ತಮ್ಮ, ಅತ್ತಿಗೆ ಯಾರ್ಯಾರಿದ್ದಾರೆ ಎಲ್ಲರೂ ಈ ವಾಕ್ಯಗಳನ್ನು ಏನು ಮಾಡಬೇಕು? ಕಲಿಬೇಕು, ಒಳಪಡಬೇಕು. ಒಬ್ಬರು ಕಲಿತು ಒಬ್ಬರು ಬಿಡೋದಲ್ಲ. ತಂದೆ ಕಲಿತು ಮಕ್ಕಳು ಬಿಡೋದಲ್ಲ, ಮಕ್ಕಳು ಕಲಿತು ತಂದೆ ಬಿಡೋದಲ್ಲ. ಒಂದು ದೇವರ ಕುಟುಂಬ ಅಂದಾಗ, ಕ್ರೈಸ್ತರ ಕುಟುಂಬ ಅಂದಾಗ ಪ್ರತಿಯೊಬ್ಬರು ಕಲಿಬೇಕು ತಾನೆ. ಕ್ರೈಸ್ತರ ಕುಟುಂಬ ಯಾರ ಕುಟುಂಬ ಪ್ರಿಯರೇ? ಅದು ದೇವರ ಕುಟುಂಬ. ಕ್ರೈಸ್ತರ ಮಧ್ಯದಲ್ಲಿದ್ದಂಥ ಬಾಂಧವ್ಯ ಎಲ್ಲಿಂದ ಬಂದದ್ದು? ದೇವರ ಮೂಲಕ ಬಂದಂಥ ಬಾಂಧವ್ಯ. ಅದು ದೇವರ ಮೂಲಕ ಬಂದಂಥ ಸಂಬಂಧ. ಅದು ಆತ್ಮಿಕವಾದಂಥ ಸಂಬಂಧ, ಆತ್ಮಿಕವಾದಂಥ ಬಾಂಧವ್ಯ, ಆತ್ಮಿಕವಾದಂಥ ಸಂಬಂಧ ಇರಬೇಕು ಅಂದಾಗ ಈ ವಚನಗಳನ್ನು ಧ್ಯಾನಿಸಬೇಕು, ಪಾಲಿಸಬೇಕು. ಮತ್ತೊಂದು ಸಾರಿ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಎರಡನೇದಾಗಿ ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಮೊದಲನೇದಾಗಿ ಕನಿಕರ, ಎರಡನೇದಾಗಿ ದಯೆ, ಮೂರನೇದಾಗಿ ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ನೋಡಿ, ಈ ಸಮಾಜದಲ್ಲಿ ಬರೀ ತಪ್ಪುಗಳನ್ನು ಹೊರಿಸೋದು ಕೆಲಸದಲ್ಲಿದ್ದಾರೆ. ಇವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರು ಅಂದರೆ ಹೆಸರಿಟ್ಟು ಆ ಮನುಷ್ಯನು ತಪ್ಪು ಮಾಡ್ದ, ಈ ಮನುಷ್ಯನು ತಪ್ಪು ಮಾಡ್ದ, ಈ ಮನುಷ್ಯನು ತಪ್ಪು ಮಾಡ್ದಂತೇಳಿ ಅವರು ತಪ್ಪುಗಳನ್ನೇ ಲೆಕ್ಕ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿನಃ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಮನುಷ್ಯನು ತಪ್ಪು ಮಾಡಿದ್ದಾನ, ಮತ್ತೇನು ಮಾಡ್ಬೇಕು ನಾವು? ಯಾರೋ ತಪ್ಪು ಮಾಡಿದಾರ ಸಭೆಯಲ್ಲಿ, ಏನು ಮಾಡಬೇಕು? ಅವರ ತಪ್ಪುಗಳನ್ನು ಕ್ಷಮಿಸಿ ಅವ್ರ ಬಗ್ಗೆ ಪದೇ ಪದೇ ಮಾತಾಡದೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡಬೇಕು. ತಪ್ಪು ಮಾಡಿದಾಗ, ಪಾಪಗಳನ್ನು ಮಾಡಿದಾಗ ಕ್ಷಮಿಸುವಂಥ ಮನಸ್ಸಿದೆಯಾ? ಎರಡನೇದಾಗಿ ಅವರನ್ನು ಸರಿಪಡಿಸುವಂಥ ಮನಸ್ಸಿದೆಯಾ? ಮೂರನೇದಾಗಿ ಭಕ್ತಿ ಮಾರ್ಗದಲ್ಲಿ ನಡೆಸಬೇಕು ಎಂಬುವಂಥ ಮನಸ್ಸಿದೆಯಾ? ಆ ಮನಸ್ಸು ನಮಗೆ ಇರಬೇಕು. ಇವಾಗ ಈ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಬರೀ ಚಾಡಿಗಳೇ ನಡೀತಾ ಇದೆ. ಇವ್ರು ತಪ್ಪು ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರು ಅಂತೇಳಿ ಇನ್ನೊಬ್ಬರ ತಪ್ಪುಗಳನ್ನು ಮಾತಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಮತ್ತು ಇವರೇನು ದೊಡ್ಡ ಪಂಡಿತರ, ದೊಡ್ಡ ಭಕ್ತರ? ಇನ್ನೊಬ್ಬರ ತಪ್ಪುಗಳನ್ನು ಮಾತಾಡ್ಕೊಂಡು ಹೋಗ್ತಾ ಇದೀವಿ ಅಂದರೆ ನಾವು ಭಕ್ತರಲ್ಲ. ಇನ್ನೊಬ್ಬರು ತಪ್ಪು ಮಾಡಿದಾಗ ಆ ತಪ್ಪುಗಳನ್ನು ಕ್ಷಮಿಸಿ
ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಸರಿಪಡಿಸ್ಕೊಂಡು ಹೋಗುವಂಥದ್ದು ಇದೆ ನೋಡಿ, ಅದು ನಿಜವಾದ ಭಕ್ತರು. ದೇವ ಅವರನ್ನು ಕಾಪಾಡು, ಕನಿಕರಿಸು, ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಿದೇವ ಅಂತೇಳಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದೇ ಪ್ರಕಾರ ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಿ ಭಕ್ತಿಯಿಂದ ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲಿ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರ್ರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿರಿ. ಅಂದರೆ ಮೊಟ್ಟ ಮೊದಲು ಕುಟುಂಬದಲ್ಲಿ ಪ್ರಾರಂಭವಾಗಬೇಕು. ದೇವರು ಅದ್ಭುತವಾದಂಥ ಅವಕಾಶವನ್ನು ಕೊಟ್ಟಿದ್ದಾರಲ್ಲ, ಈ ಅವಕಾಶವನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಇದು ಶ್ರೇಷ್ಠವಾದ ಕುಟುಂಬ, ದೇವರ ಕುಟುಂಬ, ಕ್ರೈಸ್ತರ ಕುಟುಂಬ ಅಂತೇಳಿ ಕರೆಯಲ್ಪಡಬೇಕು. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು, ಒಳ್ಳೆಯ ಸಾಕ್ಷಿಯನ್ನು ಪಡೆದುಕೊಳ್ಳಬೇಕು ಅಂದಾಗ ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಪ್ರವರ್ತನೆ ಚೆನ್ನಾಗಿರಬೇಕು. ಅದು ವಾಕ್ಯದ ಪ್ರಕಾರ ಇರಬೇಕು. ಇಲ್ಲಿ ಏನು ಹೇಳಿದ್ದಾರೋ ಅದರ ಪ್ರಕಾರ ನಮ್ಮ ಜೀವನ ಇರಬೇಕು. ಹಾಗೆ ಇದ್ದಾಗ ದೇವರು ಸಂತೋಷ ಪಡ್ತಾರೆ, ಸಮಾಜದಲ್ಲಿ ಒಳ್ಳೆಯ ಹೆಸರಿರುತ್ತೆ, ಸತ್ರೆ ನಿತ್ಯ ಜೀವ ಸಿಗುತ್ತೆ. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನಾವು ಕುಟುಂಬದಲ್ಲಿ ಹೇಗೆ ಇದ್ದೀವಿ, ಹೇಗೆ ನಡ್ಕೊಳ್ತಾ ಇದ್ದೀವಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ, ತಾಯಿ ಮಕ್ಕಳ ಮಧ್ಯದಲ್ಲಿ ನಮ್ಮ ಸಂಬಂಧ ಯಾವ ರೀತಿ ಇದೆ ಅಂತೇಳಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು ವಾಕ್ಯಕ್ಕೆ ಅನುಗುಣವಾಗಿ ವಿಧೇಯರಾಗಿ ಭಕ್ತರಾಗಿ ಜೀವಿಸೋಣ. ಪ್ರಿಯರು, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು. ಭೂಲೋಕದಲ್ಲಿ ಇದ್ದಂಥ ಎಲ್ಲ ಕುಟುಂಬಗಳು ನೋಡುವಾಗ ತಂದೆ, ನಿಮ್ಮ ಕೃಪೆ ಮೂಲಕ ಬಂದಂಥ ಕುಟುಂಬಗಳು. ಆದರೆ ನಿಮ್ಮನ್ನು ಪಕ್ಕಕ್ಕೆ ಇಟ್ಟು ಸೈತಾನನಿಗೆ ಜಾಗ ಕೊಟ್ಟು ಮಾಡಬಾರದ ಕೃತ್ಯಗಳನ್ನು ಮಾಡಿ ಅನೇಕ ಸಮಸ್ಯೆಗಳನ್ನು, ಅನೇಕ ತೊಂದರೆಗಳನ್ನು, ಅನೇಕ ಬಾಧೆಗಳನ್ನು ತಂದುಕೊಂಡು ಬಹಳ ಕಷ್ಟಪಡ್ತಾ ಇದ್ದಾರೆ ತಂದೆ. ಈ ಲೋಕವನ್ನು ನೋಡುವಾಗ ಪಾಪದಲ್ಲಿದೆ, ಅಂಧಕಾರದಲ್ಲಿದೆ, ಕತ್ತಲೆಯ ಸಾಮ್ರಾಜ್ಯದಲ್ಲಿದೆ ತಂದೆ. ಕನಿಕರಿಸಿ ಕಾಪಾಡಿ ಪ್ರತಿಯೊಬ್ಬರೂ ನಿಮ್ಮನ್ನು ತಿಳ್ಕೊಳ್ಳುವಂಥ ಭಾಗ್ಯವನ್ನು ದಯಪಾಲಿಸಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.